ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀವು ಮಾಮ್. ನೀವು ನನಗೆ ಬೇಕು, ನೀವು ನನ್ನ ಜೊತೆ ಇರಬೇಕು. ನೀವು ನನ್ನ ಜೊತೆ ಇರಬೇಕು ಅಂದರೆ ದಿಶಾ ಈ ಮನೆಗೆ ಸೊಸೆಯಾಗಿ ಬರಬೇಕು. ದಿಶಾ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಮಾಮ್. ನಾನು ದಿಶಾ ಮದುವೆ ಆಗ್ತೀನಿ ಮಾಮ್. ಪ್ರೀತು, ಫೈನಲಿ ನೀನು ಕರೆಕ್ಟಾಗಿರೋ ಡಿಸಿಷನ್ ಮಾಡಿದ್ಯಾ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಪ್ರೀತು ವಾಪಸ್ ಬಂದು ಇಂಥ ಒಳ್ಳೆ ಸುದ್ದಿ ಕೊಟ್ಟಿದ್ದಾನೆ. ನಾವೆಲ್ಲರೂ ಖುಷಿಯಾಗಿದ್ದೀವಿ. ಆದರೆ ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇಲ್ವಲ್ಲಮ್ಮ? ಯಾಕಮ್ಮ, ಏನಾಯಿತು? ಇಷ್ಟು ಹೊತ್ತು ದಿಶನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ರಾಗ ಎಳಿತಾ ಇದ್ದೋನು ಈಗ ಇದ್ದಕ್ಕಿದ್ದ ಹಾಗೆ ರಾಗ ಬದಲಾಯಿಸ್ಕೊಂಡು ಬಂದಿದ್ದಾನೆ ಅಂದರೆ ಇವನನ್ನು ನಂಬಕ್ಕಾಗ್ತಾ ಇಲ್ಲ. ಅಖಿಲ, ಅವನ ತಪ್ಪು ಅವನಿಗೆ ಅರಿವಾಗಿದೆ. ಅವನು ಕ್ಷಮಿಸಿ ಅವನ ಮಾತನ್ನು ನಂಬು. ಇಲ್ಲ ರಘು, ಇದ್ದಕ್ಕಿದ್ದ ಹಾಗೆ ಇವನು ನಿರ್ಧಾರ ಬದಲಾಯಿಸ್ಕೊಂಡು ಬಂದಿದ್ದಾನೆ ಅಂತಂದರೆ ಅದಕ್ಕೆ ಏನೋ ಬಲವಾದ ಕಾರಣ ಇರಬೇಕು. ಆ ಕಾರಣ ಏನು ಅಂತ ತಿಳ್ಕೊಳ್ದೆ ಹೆಜ್ಜೆ ಮುಂದಕ್ಕೆ ಇಡಕ್ಕಾಗಲ್ಲ. ಹೇಳು, ನಿನ್ನ ಮನಸ್ಸು ಬದಲಾಗೋದಕ್ಕೆ ಯಾರ ಕಾರಣ? ಏನು ಕಾರಣ? ಹೇಳ್ತೀನಿ ಮಾಮ್, ಹೇಳ್ತೀನಿ. ಈ ಲೆಟ್ರಿಂದ ಏಳು ದಿನಗಳಲ್ಲಿ ದಿಶಾ ಪ್ರೀತು ಒಬ್ರನ್ನೊಬ್ರು ಮನಸಾರೆ ಒಪ್ಕೊಂಡು ಒಟ್ಟಿಗೆ ಜೀವನ ಮಾಡೋದಕ್ಕೆ ತಯಾರಾಗಬೇಕು. ಅಯ್ಯಯ್ಯೋ, ನನ್ನ ತಲೆ ಕೆಟ್ಟು ಹೋಗ್ತಿದೆ. ಇಲ್ಲೇನು ನಡೀತಿದೆ? ಆ ಲೆಟ್ರಲ್ಲಿ ಏನಿದೆ ಅಂತ ಸ್ವಲ್ಪ ಯಾರಾದರೂ ಹೇಳ್ತೀರಾ? ಚಿಕ್ಕಮ್ಮ, ನಾನು ದಿಶಾ ಒಂದಾಗಬೇಕು ಅಂತ ಈ ಲೆಟ್ರಲ್ಲಿ ಬರೆದಿಟ್ಟು ಪಾರು ಮನೆ ಬಿಟ್ಟು ಹೋಗಿದ್ದಾಳೆ. ಅಬ್ಬಾ, ಓದ್ಲಾ ಪಿಶಾಚಿ. ಅವಳು ಹೋದ್ರೆ ಇವರೆಲ್ಲ ಯಾಕೆ ಹಿಂಗೆ ಹ್ಯಾಪಿ ಮೂರೆ ಹಾಕೊಂಡಿದ್ದಾರೆ? ಅಯ್ಯೋ ದೇವ್ರೆ. ಹಲೋ. ಹಲೋ, ನಾನು ನಿತಿನ್ ಅಂದ್ಬಿಟ್ಟು ಆದಿತ್ಯ ಅವರ ಮಾತಾಡ್ತಿರೋದು. ಹೌದು ಸರ್, ನಿಮ್ಮ ಕಂಪ್ನಿ ಬ್ರ್ಯಾಂಡ್ ಅಂಬಾಸಿಡರ್ ಪಾರ್ವತಿ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ತಲೆಗೆ ತುಂಬ ಪೆಟ್ಟು ಬಿದ್ದಿರೋದ್ರಿಂದ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ. ಹಾಸ್ಪಿಟಲ್ ಸೇರಿಸಿದ್ದೀವಿ. ಆದಷ್ಟು ಬೇಗ ಬನ್ನಿ ಸರ್. ಆಯಿತು, ನಾವು ಬೇಗ ಬರ್ತೀವಿ. ಓಕೆ ಸರ್. ಅಮ್ಮ, ಪಾರ್ವತಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ತುಂಬ ಸೀರಿಯಸ್ ಆಗಿದ್ದಾಳಂತೆ. ಓ ಮೈ ಗಾಡ್,
ಆದಿತ್ಯ ಇನ್ನು ತಡ ಮಾಡೋದು ಬೇಡ, ನಾವು ಹಾಸ್ಪಿಟ್ಲ್ಗೆ ಹೋಗೋಣ. ಅಖಿಲ, ನಾವು ಅಲ್ಲಿ ಹೋಗಿ ಏನಾಗಿದೆ ಅಂತ ತಿಳ್ಕೊಂಡು ನೀನು ಫೋನ್ ಮಾಡ್ತೀನಿ. ನಡೀರಿ. ಒಪ್ಕೊಡೋದಕ್ಕಾಗೋದಿಲ್ಲ. ಡಾಕ್ಟರ್ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ, ದಯವಿಟ್ಟು ಪಾರ್ವತಿನ ಉಳಿಸ್ಕೊಡಿ. ನೋಡಿ ಆದಿತ್ಯ, ಆಸ್ ಎ ಡಾಕ್ಟರ್ ಒಂದು ಪೇಷಂಟ್ ಕೊನೆ ಉಸಿರಿರೋವರೆಗೂ ಅವರನ್ನು ಬದುಕಿಸ್ಕೊಡೋದಕ್ಕೆ ಹೋರಾಡ್ತೀವಿ. ಆ ಹುಡುಗಿ ಕೋಮಾಗೆ ಹೋಗೋ ಚಾನ್ಸಸ್ ಕೂಡ ಇದೆ. ಆದರೆ ಕೋಮಾಗೆ ಹೋಗದೇ ಇರೋ ಹಾಗೆ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ. ಬ್ಲೀಡಿಂಗ್ ಕೂಡ ಜಾಸ್ತಿ ಆಗಿರೋದ್ರಿಂದ ಈಗಲೇ ಏನೂ ಹೇಳೋದಕ್ಕೆ ಬರೋದಿಲ್ಲ. ಯಾವ ಸ್ಪೆಷಲಿಸ್ಟ್ನಾದರೂ ಕರೆಸಿ, ಎಲ್ಲ ನಾನು ನೋಡ್ಕೊಳ್ತೀನಿ. ದಯವಿಟ್ಟು ಪಾರ್ವತಿನ ಉಳಿಸ್ಕೊಡಿ ಡಾಕ್ಟರ್. ನೋಡಿ, ದುಡ್ಡು ಆಕ್ಸಿಜನ್ ಸಿಲಿಂಡರ್ನ ಕೊಡಿಸ್ಬೋದು, ಉಸಿರಾಡೋದನ್ನು ಹೇಳ್ಕೊಡೋದಿಲ್ಲ. ಬ್ಲಡ್ನ ತಗೋಬೋದು, ಜೀವ ಉಳಿಸೋದಿಲ್ಲ. ಹಾಗೆ ಈ ಕೇಸ್ನಲ್ಲೂ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಪೇಷಂಟು ನಮ್ಮ ಟ್ರೀಟ್ಮೆಂಟ್ಗೆ ಸರಿಯಾಗಿ ಸ್ಪಂದಿಸಿದ್ರೆ ಮಾತ್ರ ನಾವೇನಾದರೂ ಹೋಪ್ಸ್ ಕೊಡ್ಬೋದು. ಸದ್ಯಕ್ಕೆ ಇವ್ರನ್ನ ಉಳಿಸ್ಕೋಬೇಕು ಅಂದರೆ ಆ ಸೈನ್ಸಿಗೆ ಮೀರಿರೋ ಭಗವಂತ ಕೆಲಸ ಮಾಡಬೇಕು ಅಷ್ಟೇ. ನಮ್ಮ ಪ್ರಯತ್ನ ನಾವು ಮಾಡೋಣ. ಸದ್ಯಕ್ಕೆ ನಾನು ಇಮಿಡಿಯೇಟಾಗಿ ಒಂದು ಆಪರೇಷನ್ ಮಾಡೋದಕ್ಕೆ ಅರೇಂಜ್ ಮಾಡಿಸಿದ್ದೀನಿ. ಪೇಷಂಟ್ ಕಡೆಯವರು ಯಾರಾದರೂ ಬಂದು ಫಾರಮ್ ಫಿಲಪ್ ಮಾಡೋ ಫಾರ್ಮಾಲಿಟೀಸ್ನ ಮುಗಿಸ್ಕೊಡಿ. ಆಹಾ, ಕರೆಕ್ಟಾಗಿ ಹೇಳಿದ್ರಿ ಡಾಕ್ಟ್ರೆ. ಅವನಿಗೆ ಅರ್ಥ ಆಗೋಂಗೆ ಇನ್ನೊಂದು ಸಲ ಹೇಳಿ. ಆಯಿತು ಡಾಕ್ಟರ್. ಸಾರ್ಥಿ, ನೀವು ಹೋಗಿ ಸೈನ್ ಮಾಡಿ ಬನ್ನಿ. ಪಾರ್ವತಿ ಪೇಷಂಟ್ ಕಡೆಯವ್ರು ನೀವೇನಾ? ಹೌದಮ್ಮ, ನಾನು ಅವರಪ್ಪ. ಪಾರ್ವತಿ ನನ್ನ ಮಗಳು. ಹೌದಾ? ಈ ಫಾರ್ಮ್ಗೆ ಒಂದು ಸೈನ್ ಮಾಡಿ. ಇದಕ್ಕೆ ಸೈನ್ ಮಾಡಿದ್ರೆ ನನ್ನ ಮಗಳು ಉಳಿತಾಳೆ ಅಲ್ವಾ? ನೋಡಿ,
ಇದು ಫಾರ್ಮಾಲಿಟೀಸ್ ಪೇಪರ್. ಆಪ್ರೇಷನ್ ಟೈಮಲ್ಲಿ ಪೇಷಂಟ್ಗೆ ಏನೇ ಹೆಚ್ಚು ಕಮ್ಮಿ ಆದರೂ ಹಾಸ್ಪಿಟ್ಲು ಜವಾಬ್ದಾರಿ ಅಲ್ಲ ಅಂತ ಈ ಸೈನ್. ನನ್ನ ಮಗಳು ಸಾವು ಬದುಕಿನ ಹೋರಾಟಕ್ಕೆ ಸೇತುವೆಯಾಗಿ ನಾನು ಸೈನ್ ಮಾಡಬೇಕಾ? ಆಗಲ್ಲ, ನನ್ನಿಂದ ಆಗಲ್ಲ. ನೋಡಿ, ನೀವು ಸೈನ್ ಮಾಡಲಿಲ್ಲ ಅಂದರೆ ಆಪ್ರೇಷನ್ ಮಾಡೋಕ್ಕಾಗಲ್ಲ. ಹೆದರಬೇಡಿ ಸರ್, ನಾನು ಸೈನ್ ಮಾಡ್ತೀನಿ, ಕೊಡಿ. ಎಕ್ಸ್ಕ್ಯೂಸ್ ಮೀ, ನೀವು ಪೇಷಂಟ್ಗೆ ಏನಾಗಬೇಕು? ಪೇಷಂಟ್ ಹೋಗಿ ಬೇಕಾದವರು. ಪಾರ್ವತಿ ನಮ್ಮನೆ ಹುಡುಗಿನೇ. ಸರಿ ಸರ್. ಡಾಕ್ಟರ್, ಇವಾಗ ಫಾರ್ಮಾಲಿಟೀಸ್ ಎಲ್ಲ ಮುಗೀತಲ್ವಾ? ಆಪ್ರೇಟ್ ಮಾಡ್ಬೋದು ತಾನೆ? ಐ ಆಮ್ ಸಾರಿ ಆದಿತ್ಯ, ಇಟ್ಸ್ ನಾಟ್ ಪಾಸಿಬಲ್. ವಾಟ್ ಆರ್ ಯು ಸೇಯಿಂಗ್ ಡಾಕ್ಟರ್? ಇವಾಗ ಸ್ವಲ್ಪ ಹೊತ್ತು ಮುಂಚೆ ನೀವೇ ಆಪ್ರೇಟ್ ಮಾಡ್ಬೋದು ಅಂತ ಹೇಳಿದ್ರಲ್ಲ. ಎಸ್, ಹೇಳಿದ್ದೆ. ಆದರೆ ಆ ಹುಡುಗಿ ಪಾರ್ವತಿ ಬ್ಲಡ್ ಗ್ರೂಪು AB ನೆಗೆಟಿವ್. ಇಟ್ಸ್ ಎ ವೆರಿ ರೇರ್ ಬ್ಲಡ್ ಗ್ರೂಪ್. ಆಪ್ರೇಟ್ ಮಾಡೋದಕ್ಕೆ ಬ್ಲಡ್ ಕೊಡಬೇಕಾಗತ್ತೆ. ಸದ್ಯಕ್ಕೆ ನಾನು ನಮ್ಮ ಹಾಸ್ಪಿಟಲ್ ಜೊತೆ ಟೈಅಪ್ ಆಗಿರೋ ಎಲ್ಲ ಬ್ಲಡ್ ಬ್ಯಾಂಕ್ಗಳಿಗೂ ಡೋನರ್ಸ್ಗೂ ಇನ್ಫಾರ್ಮೇಷನ್ ಕಳಿಸಿದ್ದೀನಿ. ಬಟ್ ಎಲ್ಲೂ ಬ್ಲಡ್ ಸಿಗ್ತಿಲ್ಲ. ಓ ಮೈ ಗಾಡ್, ಡಾಕ್ಟರ್ ಪ್ಲೀಸ್ ಡೂ ಸಮಥಿಂಗ್. ನಾವೇನು ಮಾಡಬೇಕು ಹೇಳಿ, ನಾವು ಮಾಡ್ತೀವಿ, ಬಟ್ ಪ್ಲೀಸ್ ಸೇವ್ ಹರ್. ನಿಮ್ಮ ಕಡೆಯಿಂದ ಯಾರಾದರೂ ಫ್ರೆಂಡ್ಸು, ರಿಲೇಟಿವ್ಸ್ದು AB ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದು ಡೊನೇಟ್ ಮಾಡೋಕ್ಕೆ ರೆಡಿ ಇದ್ದರೆ ದಯವಿಟ್ಟು ಬೇಗ ಪ್ರಯತ್ನ ಮಾಡಿ. ನಾನು ನಮ್ಮ ಕಡೆಯಿಂದ ಪ್ರಯತ್ನ ಮಾಡ್ತೀವಿ. ಸಮಯ ಇಲ್ಲ, ಕಾಲ ಮೀರ್ತಿದೆ. ಬೇಕ್ ಬೇಕ್. ಓಕೆ ಡಾಕ್ಟರ್. ಬ್ರೋ, ಇಮಿಡಿಯೇಟ್ ಆಗಿ ನನ್ನ ಫ್ರೆಂಡ್ಸ್ನ ವಿಚಾರಿಸ್ತೀನಿ. ಇವನೊಬ್ಬ ಇವಳ ವಿಷಯದಲ್ಲಿ ಎಲ್ಲಿದ್ರೂ ಓಡ್ ಬಂದ್ಬಿಡ್ತಾನೆ. ನಾನು ನನ್ನ ಫ್ರೆಂಡ್ ಸರ್ಕಲ್ ಹತ್ರ ವಿಚಾರಿಸ್ತೀನಿ. ಇವಳೊಬ್ಳು ಕಮ್ಮಿ ಇದ್ಲು. ಯಜಮಾನ್ರೆ, ನನ್ನ ಮಗಳಿಗೆ ಬೇಕಾಗಿರೋ ರಕ್ತ ಎಲ್ಲೂ ಸಿಗಲ್ಲ ಅಂತಿದ್ದಾರೆ. ನನ್ನ ಮಗಳು ಹಾಗಾದ್ರೆ ಹನುಮಂತು, ಅಖಿಲಾಂಡೇಶ್ವರಿ ಬ್ಲಡ್ ಗ್ರೂಪು AB ನೆಗೆಟಿವೇ. ಆದಿತ್ಯ, ಅಮ್ಮನ ಕರೆಸಿ ಬ್ಲಡ್ ಕೊಡಿಸ್ಬೋದಲ್ಲ? ಭಾವ, ಏನು ಮಾತಾಡ್ತಿದ್ದೀರಾ ನೀವು? ಅರಸನ ಕೋಟೆ ಅಖಿಲಾಂಡೇಶ್ವರಿ ರಕ್ತ? ಆಫ್ಟರ್ ಆಲ್ ಪಾತ್ರೆ ತೊಳೆಯೋ ಕೆಲಸದವಳ ಮೇಲೆ ಹರಿಬೇಕಾ? ಅಖಿಲಕ್ಕನ ಕಾಲ್ ದುಡುಗು ಸಮ ಇಲ್ಲ ಅವಳು.
ಅವಳಿಗೆ ರಕ್ತ ಕೊಡಬೇಕು ಅಂತಿರಲ್ಲ, ನಾವೇನು ಅವಳಿಗೆ ಸಾಯಿ ಅಂತ ಹೇಳಿದ್ವಾ? ಸತ್ರೆ ಸಾಯ್ತಾಳೆ ಬಿಡಿ. ಅಯ್ಯೋ, ದಯವಿಟ್ಟು ಕೆಟ್ಟ ಮಾತಾಡಬೇಡಿ ಅಮ್ಮ. ಸಾವಿನ ಮಾತಾಡಿದ್ರೆ ಸತ್ಯ ಆಗ್ಬಿಡುತ್ತೆ ಅಂತಾರೆ. ನಿಮ್ಮ ಕಾಲು ಮುಗಿತೀನಿ, ಬಿಡ್ತು ಬನ್ನಿ ತಾಯಿ. ಹಾಂ, ನಾನು ಬಿಡ್ತು ಅಂತೀನಿ, ಆದರೆ ಅಖಿಲಕ್ಕ ರಕ್ತ ಕೊಡಬೇಕಲ್ಲ. ಅದು ಅಲ್ಲದೆ ನಿಮ್ಮ ರಕ್ತ ಕೊಡಿ ಅಂತ ಕೇಳೋ ಧೈರ್ಯ ಇಲ್ಲಿ ಯಾರಿಗಿದೆ? ನಿನಗಿದೆಯಾ? ಅಕ್ಕನ ಹತ್ರ ಹೋಗಿ ಅಯ್ಯೋ ಅಮ್ಮನವ್ರೆ ನನ್ನ ಮಗಳಿಗೆ ರಕ್ತ ಕೊಡಿ ಅಂತ ಕೇಳ್ತೀಯಾ? ಜಯ, ಪ್ರಾಜೆಕ್ಟ್ ಎಸ್ಟಿಮೇಷನ್ ಎಷ್ಟು? 176 crores ಮ್ಯಾಮ್. ವಾವ್, ಇಟ್ಸ್ ಅ ಬಿಗ್ ಪ್ರಾಜೆಕ್ಟ್. ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟು ನಮ್ಮ ಕೈ ತಪ್ಪು ಹೋಗಬಾರ್ದು. ಇವತ್ತು ನಾನೇ ಕೂತು ಎಲ್ಲ ಪೇಪರ್ಸ್ನು ಪ್ರೆಸೆಂಟ್ ಮಾಡ್ತೀನಿ. ಈ ಪ್ರಾಜೆಕ್ಟ್ ನಮ್ಮದಾಗಬೇಕು. ಎಸ್ ಮ್ಯಾಮ್, ಖಂಡಿತ ಆಗುತ್ತೆ. ಅದೇ ನಾನೇ ಫೋನ್ ಮಾಡೋಣ ಅಂತಿದ್ದೆ. ಪಾರ್ವತಿ ಹೇಗಿದ್ದಾಳೆ? ಅಮ್ಮ, ಡಾಕ್ಟ್ರ್ ಹತ್ರ ಮಾತಾಡಿದೆ. ಕಾಂಪ್ಲಿಕೇಶನ್ಸ್ ಇದೆ, ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟ್ರ್ ಏನು ಹೇಳ್ತಾರೆ? ಪೆಟ್ಟು ಜೋರಾಗಿ ಬಿದ್ದಿರೋದ್ರಿಂದ ಬ್ಲಡ್ ಕ್ಲಾಟ್ ಆಗಿದೆಯಂತೆ. ಆಪ್ರೇಟ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರಮ್ಮ. ದುಡ್ಡಿನ ಬಗ್ಗೆ ಯೋಚನೆ ಮಾಡೋದು ಬೇಡ, ಆಪ್ರೇಷನ್ ಮಾಡಿಸಿ. ದುಡ್ಡಿನ ಸಮಸ್ಯೆ ಅಲ್ಲ ಅಮ್ಮ, ಮತ್ತೆ ಅವಳ ಬ್ಲಡ್ ಗ್ರೂಪ್ ರೇರ್ ಬ್ಲಡ್ ಗ್ರೂಪ್ ಮಾ, AB ನೆಗೆಟಿವ್. ಇಡೀ ಇಂಡಿಯಾದಲ್ಲಿ 0.4% ಜನದಷ್ಟೇ ಈ ಬ್ಲಡ್ ಗ್ರೂಪ್ ಇರೋದು. ಬ್ಲಡ್ ಇಲ್ಲದೆ ಆಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಬ್ಲಡ್ ಬ್ಯಾಂಕ್ಸ್, ಡೋನರ್ಸ್ ಹತ್ರ ಎಲ್ಲ ವಿಚಾರಿಸ್ಬೇಕಾಗಿತ್ತು. ಎಲ್ಲ ಕಡೆ ವಿಚಾರಿಸ್ತಾ ಇದ್ದೀವಮ್ಮ. ಫ್ರೆಂಡ್ಸ್, ಫ್ಯಾಮಿಲಿ ಸರ್ಕಲ್, ಆಫೀಸ್, ಯಾರು ಆ ಬ್ಲಡ್ ಗ್ರೂಪ್ ಇರೋರಿಲ್ಲ. ಜೀವಗಳನ್ನ ಕಾಪಾಡೋಕೆ ಹಿಂದೂ ಮುಂದೆ ನೋಡದೇ ಇರೋ ಪಾರ್ವತಿ ಜೀವನ ಅವಳು ಭಕ್ತಿಯಿಂದ ಸೇವೆ ಮಾಡೋ ಆ ದೇವರೇ ಕಾಪಾಡಬೇಕಮ್ಮ. ಯಾರಾದರೂ ದೊಡ್ಡ ಮನಸ್ಸು ಮಾಡಿ ಅವಳಿಗೆ ಬ್ಲಡ್ ಕೊಡೋಕ್ಕೆ ಬಂದರೆ ಅವಳ ಜೀವ ಉಳಿಯುತ್ತಮ್ಮ.